ಡಾಕ್ಟರ್ ಹೇಳಿರೋ ಪ್ರಕಾರ ಮಗು ಹುಟ್ಟೋದು ಪೂರ್ವಾಷಾಢ ನಕ್ಷತ್ರದಲ್ಲಿ. ಒಂದು ದೊಡ್ಡ ತೊಂದರೆ ಆಗತ್ತಲ್ಲ. ಹಂಗಂದ್ರೆ ಅದರ ಅರ್ಥ ಮಗುಗೆ 10 ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ. ಏನಾದ್ರೂ ಪರಿಹಾರ ಇದೆಯಾ? ದೇವಿನ ಮನ್ಸಲ್ಲಿ ನೆನ್ಸ್ಕೊಂಡು ಒಂದು 500 ರೂಪಾಯಿ ದಕ್ಷಿಣೆ ತಟ್ಟೆಲಿಡಿ, ನಾನು ಪರಿಹಾರ ಹೇಳ್ತೀನಿ. ನಾನು ಕೊಡ್ತೀನಿ. ಪರಿಹಾರ ಏನು ಅಂತಂದ್ರೆ ಮಗು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಬೇಕು. ಅದು ಹೆಂಗೆ ಸಾಧ್ಯ? ಒಳ್ಳೆ ದಿನ ನೋಡಿ ಸಿಸರಿನ್ ಮಾಡಿಸ್ಬಿಡಿ. ಐಡಿಯಾ ಹೆಂಗಿದೆ? 500 ರೂಪಾಯಿ ಆಯ್ತು. ಹಂಗಂದ್ರೆ ಭರಣಿ ನಕ್ಷತ್ರ ಉತ್ತಮ ಅಂತಂದೆ. ಸರಿ, ಹೋಗ್ಬನ್ನಿ. ಇಲ್ಲಿ ನೋಡಿ ಶಾಲಿನಿ, ನಾನ್ ಬದುಕಿರೋವರೆಗೂ ನೀನ್ ಹೇಳೋದು ಯಾವ್ದೇ ಕಾರಣಕ್ಕೂ ನಡೆಯಲ್ಲ. ಹೇಳಿದ್ಮೇಲೆ ಹಾಗೆ ಆಗುತ್ತೆ. ಅವನನ್ನ ಹೋಗಿ ಸಹಾಯ ಕೇಳು. ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ. ಯಾಕೆ ಹೀಗಾಡ್ತಿದ್ದೀರಾ? ನನ್ ಇಲ್ಲಿ ನೋಡಿ, ನಾನು ಆ ಮೂಢನಂಬಿಕೆ ಎಲ್ಲ ನಂಬೋದು ಇಲ್ಲ. ಬಿಟ್ಬಿಡು. ಮಾಡ್ಕೊಳ್ರಿ ರೀ. ಇನ್ನು ಮಗುನೇ ಹುಟ್ಟಿಲ್ಲ, ಅಷ್ಟ್ ಬೇಗ ಜ್ಯೋತಿಷನ್ ನೋಡಿ ಏನು ಪ್ರಯೋಜನ ಇಲ್ಲ. ಅಪ್ಪ ಸತ್ತೋಗ್ತಾರಲ್ಲ. ಈ ವಿಷಯನ ನನ್ನ ಮಗುಗೆ 10 ವರ್ಷ ಆದ್ಮೇಲೆ ಮಾತಾಡ್ತೇನೆ. ಶಾಲಿನಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೇ ಅನ್ಕೊಂಡೆ. ಏನ್ ವಿಚಾರ? ನಿನ್ನ ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ದರೂ ನನ್ನಿಂದ ತಡೆಯೋಕ್ಕಾಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ, ಖಂಡಿತ ಅವ್ರು ನಿನ್ನ ಹೊಟ್ಟೆನ ಕುಯ್ತಾರೆ. ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ, ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ? ಶಾಲಿನಿ, ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ, ಅದು ನಡೆಯುತ್ತೆ. ಏನೇನೋ ಮಾತಾಡ್ಬೇಡಿ. ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರಾ. ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ. ನಾನು ನನ್ನ ಕೈಯಾರೆ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ? ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗ ಇದು. ಶಾಲಿನಿ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ. ನನ್ನ ಮೇಲೆ ನಂಬಿಕೆ ಇಲ್ವಾ? ಇದಕ್ಕೆ ನಾನು ಒಪ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ? ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ. ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ, ಬೇರೆ ಯಾರ ಒಪ್ಪಿಗೆನೂ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ? ಆದ್ರೆ ನನ್ನ ಮಗು ಜೀವದ ಜೊತೆ ಆಟ ಆಡೋದಕ್ಕೆ ನಾನು ಬಿಡಲ್ಲ. ಹಲೋ ಹಲೋ, ಚಂದು ಅಲ್ವಾ? ಹೌದು. ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ? ಇಲ್ಲ ಅಕ್ಕ, ಅಣ್ಣ ಇವತ್ತು ಬಂದಿಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ, ಹೇಳಿಲ್ಲ. ಹೇಳಿದೆ, ಎಲ್ಲಿ ಹೋಗಲ್ಲ ಅಲ್ವಾ ಅಣ್ಣ? ಎಲ್ಲಾದ್ರೂ ಹುಡುಕ್ಲಾ? ಬೇಡ, ಅವ್ರು ಬಂದ್ಮೇಲೆ ನನಗೆ ಕಾಲ್ ಮಾಡಕ್ ಹೇಳಿ. ಸರಿ, ನಾನು ಹೇಳ್ತೀನಿ. ಅಮ್ಮ, ಯಾರಿಗೂ ಹೇಳ್ದೆ ಎಲ್ಲಿಗೋ ಹೋಗಿದ್ದೆ? ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನ್ಗೆ? ಇದ್ಯಾರು? ನನ್ನನ್ ಕರ್ಕೊಂಡ್ ಬರಕ್ ಬಂದಿದ್ದ ಬಸ್ ಸ್ಟ್ಯಾಂಡ್ಗೆ. ಬನ್ನಿ. ನೀವ್ಯಾರೋ? ಸೂಲ್ಗಿತ್ತಿ. ಸೂಲಗಿತ್ತಿನ ಯಾಕೆ ಬಂದಿದ್ದು? ಸರಿ ಹೋಯ್ತು. ಇಲ್ಲೆಲ್ಲ ಸೂಲ್ಗಿತ್ತಿರಿಗೆ ಕಲೆಕ್ಟರ್ ಕೆಲ್ಸನಾ? ಯಾರಿವಳು? ನನ್ನ ಹೆಂಡತಿ ಅವರಮ್ಮ. ಅದಕ್ಕೆ ಸರಿ ಹೋಯ್ತು. ಸೋಮ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ ಮಗಳಿಗೆ ಏನಾದ್ರೂ ಆದ್ರೆ ಏನಾಗ್ಬಿಡತ್ತೆ? ಹೂವಿನ ತರ ಹೆರಿಗೆ ಆಗತ್ತೆ.
ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ? ಸೋಮನ್, ಇವ್ರಿಲ್ಲೇ ಇದ್ರೆ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಗಾದ್ರೆ ನೀವಿಬ್ರು ಈಗಲೇ ಹೊರಟ್ಬಿಡಿ. ನೋಡು, ಏನು ತಗೋಬೇಡ, ಇವಾಗ್ಲೇ ಇಲ್ಲಿಂದ ಹೊರಡೋಣ. ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಆಗ್ಲಿಂತ ಬಯಸ್ತಾರೆ. ಚಾಕೋಲ್ ಕುಯ್ಸೋದಿಕ್ಕೆ ಕರ್ಕೊಂಡೋಗ್ತೀರಾ? ನಾನ್ ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ. ಬಾ ಮಗಳೇ, ಮನೆಗೆ ಹೋಗೋಣ. ಬೇಡ ಮಗಳೇ. ಮಗಳೇ, ಬನ್ನಿ, ನಾವು ಹೋಗೋಣ. ಜಾನಕಿ ಬನ್ನಿ.